ಸರ್ ನಿಮ್ಮ ಹೆಸರು ಸರ್? ಪುಟ್ಟಯ್ಯ. ಪುಟ್ಟಯ್ಯ. ಯಾವ ಊರು ಸರ್ ಇದು? ಗೊಲ್ರಪಾಳ್ಯ. ಗೊಲ್ರಪಾಳ್ಯ. ಮತ್ತು ನಮ್ಮ ಧನ್ವಂತ್ರಿ ಪ್ರಾಡಕ್ಟ್ನ ಏನೇನು ಬಳಸಿದ್ರಿ ಸರ್? ಅಗ್ನಿಗಾರ್ಡು ಸೂಪರ್ ಫೈನು ಸ್ಪ್ರೇ ಮಾಡಿ. ಅದು ಮೇಡಮ್ ಹೇಳಿದ್ಮೇಲೆ ಎಲ್ಲ ಚೆನ್ನಾಗಿ ಸ್ಪ್ರೇ ಮಾಡಿದ್ವಿ. ಸ್ಪ್ರೇ ಮಾಡಾದ್ಮೇಲೆ ಗಿಡ ಸ್ವಲ್ಪ ಎಷ್ಟು ಎಲ್ಲ ಇಂಪ್ರೂವ್ ಆಗಿದೆ. ತೋರಿಸಿ ಸರ್ ಎಷ್ಟು ಇಂಪ್ರೂವ್ ಆಗಿದೆ ಅಂತ. ಇಂಪ್ರೂವ್ ಆಗಿದೆ, ಎಲ್ಲ ಸುಳಿ ಪಳೆ ಎಲ್ಲ ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿ ಬರ್ತಿದೆ. ಎಷ್ಟು ದಿನ ಆಯಿತು ಸರ್? 5 ದಿನ ಆಯಿತು ಬಳಸಿ. ದಿವಸ ಆಗಿದೆ. 5. ಹಾಂ. ಈಗ ಅದ್ಯಾವುದೋ ಬೇರೆ ಗ್ರೋತ್ಗೆ ಭೂಮಿಗೆ ಹಾಕ್ಬೇಕು ಒಂದು ವಾರದಲ್ಲಿ ಅಂತ ಹೇಳಿದ್ರು. ಈಗ ಅದಕ್ಕೆ ತರಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಓಕೆ. ಪ್ರತಿಯೊಬ್ಬರು ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಪ್ರತಿಯೊಬ್ಬರಿಗೂ ಇದನ್ನೇ ಹಾಕ್ಬೇಕು, ಇಳುವರಿಗೆ ಸ್ವಲ್ಪ ಗಿಡ ಚೆನ್ನಾಗಿ ಡೆವಲಪ್ ಮಾಡ್ಕೋಬೇಕು ಅಂತ ಹೇಳ್ತೀರಾ. ಪ್ರತಿಯೊಬ್ಬ ರೈತರನ್ನು ಆರ್ಗ್ಯಾನಿಕ್ ಕಡೆಗೆ ಬನ್ನಿ, ಹಾಗೆ ಭೂಮಿನ ನೋಡ್ಕೊಂಡು ಬಳಸಿ ಎಣ್ಣೆ, ಗಂಜಲ, ಹಸು ಗಂಜಲ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದ್ದೀವಿ. ಈಗ ಭೂಮಿಗೆ ಹಾಕ್ಬೇಕು ಅಂತ ಹೇಳಿದ್ದಾರೆ. ಬುಡ ಕುಯ್ಬೇಕು. ನಮ್ಮ ಕಂಪನಿ ಪ್ರಾಡಕ್ಟ್ ಚೆನ್ನಾಗಿದೆಯಾ ಸರ್? ಕೆಲಸ ಇವಾಗ ಬುಡ ಕುಯ್ದ್ರೆ ಅಲ್ಲ, ಸ್ಪ್ರೈ ಮಾಡಿದ್ದೀರಾ, ಚೆನ್ನಾಗಿದೆ. ಹೌದು, ಸ್ಪ್ರೈಯಲ್ಲಿ ನಿಮಗೆ ರಿಸಲ್ಟು ತುಂಬ 5 ದಿನಕ್ಕೆ ನಿಮಗೆ ರಿಸಲ್ಟ್ ಗೊತ್ತಾಗಿದೆ. ರೆಡ್ ಮಿಟ್ ಜಾಸ್ತಿ ಇತ್ತು, ಹುಳು ಇತ್ತು. ಹಂಗಾಗಿ ನೋಡಿ ಸ್ನೇಹಿತರೆ, ನನ್ನ ಕಂಪನಿ ಧನ್ವಂತ್ರಿ ಲೋಕಸಿರಿ ಪ್ರಾಡಕ್ಟ್ನ ರೆಫರ್ ಮಾಡಿದೆ ಇವರಿಗೆ. ಅಗ್ನಿಗಾರ್ಡು ಸೂಪರ್ ಫೈನು ಹಾಗೆ ನಾಟಿ ಹಸಿನಗಂಜಲ ಬೇವಿನ ಎಣ್ಣೆನ ಹಾಕಿ ಸ್ಪ್ರೈ ಮಾಡಿದ್ದಾರೆ. ಇವತ್ತು ಜಸ್ಟ್ 5 ದಿನ ಆಗಿದೆ ಸ್ಪ್ರೈ ಮಾಡಿ. ಬ್ರಹ್ಮಾಸ್ತ್ರ ಮಾಡಿದ ದಿನ 1 ವಾರಕ್ಕೆ ನಾನು ಗ್ರೋತ್ಗೆ ಕೊಡಬೇಕು ಅಂತ ಹೇಳಿದೆ. ಬಟ್ ಇವತ್ತು ಅವ್ರಿಗೆ ತರಕೊಂಡು ನನಗೆ ಹೇಳಿದ್ದಾರೆ. ನಾನು ವಿಸಿಟಿಗೆ ಬಂದೆ, ತುಂಬ ಖುಷಿ ಆಯಿತು. ರೈತರು ತುಂಬ ಚೆನ್ನಾಗಿದೆ, ಗ್ರೀನಿಸ್ ಬಂದಿದೆ, ಚುಕ್ಕಿ ರೋಗ ಎಲ್ಲೂ ಇಲ್ಲ, ರೆಡ್ ಮಿಟ್ ಇಲ್ಲ. ಹಂಗಾಗಿ ರೈತರು ಏನು ಹೇಳ್ತಾರೆ ಅಂದರೆ ಪ್ರತಿಯೊಬ್ಬರು ಆರ್ಗ್ಯಾನಿಕ್ ಕಡೆಗೆ ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಸರ್, ನಮ್ಮ ಕಂಪನಿಗೆ ನೀವೇನು ಹೇಳಕ್ಕೆ ಏನು ಕೃತಜ್ಞತೆ ತಗ್ಸಕ್ಕೆ ಇಷ್ಟಪಡ್ತೀರಾ ಸರ್? ಒಳ್ಳೆ ಪ್ರಾಡಕ್ಟ್ನ ಕೊಟ್ಟಿದ್ದೆ, ಗಿಡ ಚೆನ್ನಾಗಿ ಡೆವಲಪ್ ಆಯ್ತಾವೆ, ಚೆನ್ನಾಗಿದೆ. ನಮ್ಮ ಕಂಪನಿಗೆ ಅದನ್ನ ಅವಾಗ ನೀವು ಟೈಮು ಹೇಳಿದಾಗ ಮತ್ತೆ ನಾವು ಅದನ್ನ ಹಾಕಿ ಗಿಡ ಚೆನ್ನಾಗಿ ತಗೋಬೇಕು ಅನ್ನೋ ಒಂದು ಉದ್ದೇಶ ನಮ್ಮಲ್ಲಿ. ನಮ್ಮ ಕಂಪನಿಗೆ ಟ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ತಯಾರು ಮಾಡೋ ಕಂಪ್ನಿಗೆಲ್ಲ ಟ್ಯಾಂಕ್ಸ್ ಹೇಳಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್.